ಫೆಬ್ರವರಿ 22ರಂದು ಶ್ರೀ ಸಂತ ಸೇವಾಲಾಲ್ ಮಹಾರಾಜರ 287ನೇ ಜಯಂತಿ ಉತ್ಸವ ಕಾರ್ಯಕ್ರಮ ಶ್ರೀನಿವಾಸ್ ಸರಡಗಿ ಹತ್ತಿರ ವಿಜೃಂಭಣೆಯಿಂದ ಆಚರಣೆ ಮಾಡಲು ನಿರ್ಧಾರ ಮಾಡಲಾಗಿದೆ ಎಂದು ಜಯಂತಿ ಉತ್ಸವ ಸಮಿತಿ ಅಧ್ಯಕ್ಷ ವಾಲ್ಮೀಕಿ ನಂದು ರಾಠೋಡ್ ಅವರು ತಿಳಿಸಿದ್ದಾರೆ. ನಗರದ ಪತ್ರಿಕಾ ಭವನದಲ್ಲಿ ನಡೆದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಮಹಾಸಂತರ ಜಯಂತಿಯನ್ನು ಶ್ರೀನಿವಾಸ್ ಸರಡಗಿ ಗ್ರಾಮದ ಸುತ್ತಮುತ್ತಲಿನ ಸುಮಾರು 15 ತಾಂಡಗಳು ಒಳಗೊಂಡ ಶ್ರೀನಿವಾಸ್ ಸರಡಗಿ ಕ್ರಾಸ್ ಹತ್ತಿರ ಅದ್ದೂರಿಯಾಗಿ ಆಚರಣೆ ಮಾಡಲಾಗುವುದು ಎಂದು ತಿಳಿಸಿದರು. ಈ ಕಾರ್ಯಕ್ರಮದಲ್ಲಿ ಗ್ರಾಮೀಣ ಮತಕ್ಷೇತ್ರದ ಶಾಸಕರು ಮತ್ತು ಮಾಜಿ ಸಂಸದರು ಮತ್ತು ಅನೇಕ ಮುಖಂಡರು ಕಾರ್ಯಕ್ರಮದಲ್ಲಿ ಭಾಗವಹಿಸಲಿದ್ದಾರೆ ಎಂದರು. ಸುದ್ದಿಗೋಷ್ಠಿಯಲ್ಲಿ ಆನಂದ್ ಗೋಪಾಲ್ ರಾಥೋಡ್, ನಾರಾಯಣ್ ದೀಪರಾವ್, ಸಂತೋಷ್ ಡಿ ಆಡೆ ಮತ್ತು ಇನ್ನಿತರರು ಹಾಜರಿದ್ದರು. ಬ್ಯೂರೋ ರಿಪೋರ್ಟ್, RJ32 ಕನ್ನಡ ನ್ಯೂಸ್, ಕಲಬುರಗಿ. ವರ್ಷದಲ್ಲಿ ಸದಾಶಿವ ಕ್ಲಾಸ್ ಹತ್ತಿರ ಸಂತ ಶ್ರೀ ಸೇವಾಲಾಲ್ ಮಹಾರಾಜರ 287ನೇ ಜಯಂತಿ ಕಾರ್ಯಕ್ರಮ ಜಯಂತಿಯನ್ನು ಹಮ್ಮಿಕೊಳ್ಳಲಾಗಿದೆ. ಆ ಸಮಿತಿಯ ಅಧ್ಯಕ್ಷರು ಮಾಡಲಾಗಿದೆ. ಗೌರವಾಧ್ಯಕ್ಷರು ಆನಂದ ರಾಠೋಡ್ ಅವರಿಗೆ ಮಾಡಲಾಗಿದೆ. ಈ ಪತ್ರಿಕಾಗೋಷ್ಠಿಯಲ್ಲಿ ನಾರಾಯಣ್ ಪವಾರ್, ವಿನೋದ್ ಚೌಹಾಣ್, नील राठोड, संतोष आड़े, राजू पवार, गौरव राठोड, वेलंपुरी ಈ ಸಮಿತಿಯ ಅಧ್ಯಕ್ಷರಾದ ವಿನೀತ್ ರಾಠೋಡ್, ಗೌರವಾಧ್ಯಕ್ಷರಾದ ಆನಂದ್ ರಾಠೋಡ್ ಮತ್ತು ಈ ಸಮಿತಿಯ ಉಪಾಧ್ಯಕ್ಷರಾದ ನಾರಾಯಣ್ ಪವಾರ್, ನನ್ನ ಹೆಸರು ಸಂತೋಷ್ ಆಡೆ, ಅನಿಲ್ ಚೌಹಾಣ್, ಅಹಮದ್ ಚೌಹಾಣ್ ಮತ್ತು ರಾಜು ಪವಾರ್, ಗೌರವ್ ರಾಠೋಡ್. ನನ್ನ ಹೆಸರು ಸಂತೋಷ್ ಆಡೆ. ಪ್ರತಿ ವರ್ಷದಂತೆ ಈ ವರ್ಷವೂ ಕಲಬುರಗಿ ತಾಲೂಕಿನ ಶ್ರೀನಿವಾಸ್ ಸರಡಗಿ ಗ್ರಾಮದ ಕ್ರಾಸ್ ಹತ್ತಿರ ಸಂತ ಶ್ರೀ ಸೇವಾಲಾಲ್ ಮಹಾರಾಜರ 287ನೇ ಜಯಂತಿ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದೆ. ಈ ಕಾರ್ಯಕ್ರಮದಲ್ಲಿ ಹೋರಾಟದ ಶ್ರೀ ಬಾಬು ಸಿಂಗ್ ಮಹಾರಾಜರವರು ಆಗಮಿಸುತ್ತಿದ್ದಾರೆ ಮತ್ತು ನಮ್ಮ ಸಮಾಜದ ಮತ್ತು ವೀರಶೈವ ಲಿಂಗಾಯತ ಸಮಾಜದ ಗುರುಗಳು ಈ ಕಾರ್ಯಕ್ರಮಕ್ಕೆ ಆಗಮಿಸುತ್ತಿದ್ದಾರೆ ಮತ್ತು ಇಲ್ಲಿ ಈ ಕಾರ್ಯಕ್ರಮದಲ್ಲಿ ಸಚಿವರಾದ ಶ್ಯಾಮಪ್ರಕಾಶ್ ಪಾಟೀಲ್, ಮಾಜಿ ಸಂಸದರಾದ ಡಾಕ್ಟರ್ ಉಮೇಶ್ ಜಾಧವ್, ನಿರ್ಣಯ್ ಬೆಳಂಗಿ ಮತ್ತು ಗ್ರಾಮೀಣ ಮತಕ್ಷೇತ್ರದ ಶಾಸಕರಾದ ಬಸವರಾಜ ಮತ್ತಿಮೂರು ಮತ್ತು ಹಲವು ಸಮಾಜದ ಎಲ್ಲ ಗಣ್ಯರು ಭಾಗಿಯಾಗುತ್ತಿದ್ದಾರೆ. ಮತ್ತು ಈ ಕಾರ್ಯಕ್ರಮದಲ್ಲಿ ಸುಮಾರು 15ರಿಂದ 20 ತಾಂಡಗಳು ಸೇರಿ ಶ್ರೀನಿವಾಸ ಏರ್ಪೋರ್ಟ್ ಹತ್ತಿರ ಈ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದೆ. ಇಲ್ಲಿ ಸುಮಾರು 15ರಿಂದ 20,000 ಜನಸಂಖ್ಯೆ, ನಮ್ಮ ಸಮಾಜದ ಜನಸಂಖ್ಯೆ ಅಲ್ಲಿ ಸೇರ್ತಾ ಇದೆ. ಎಲ್ಲ ಕಡೆ ಶ್ರೀನಿವಾಸ ಗ್ರಾಮದ ಕಡೆಯಿಂದ ಕ್ರಾಸ್ ಹತ್ತಿರ ಮೆರವಣಿಗೆ ಮೂಲಕ ಡ್ಯಾನ್ಸ್, ನೃತ್ಯ, ಬಜ್ಜನ ಸಮಾಜದ ವೇಷಭೂಷಣ